ಇವತ್ತು ಇದು ಸಿದ್ದೇಶ್ವರ ಗುಡಿಯಿಂದ ಇಲ್ಲೇನು ಬಸವೇಶ್ವರ ಸರ್ಕಾರಗಳಿಗೆ ಹಳ್ಳ ಏನು ಹೋಗ್ತಾ ಇದೆ, ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ನೀರ ಹರಿವಿದ ದಿಕ್ಕನ್ನೇ ಬದಲಿ ಮಾಡಿ ಆ ರೀತಿಯಾಗಿ ಹಳ್ಳವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಮಾಡಿದಾರೆ ಅಂದ್ರೆ, ಈ ರೀತಿ ಬರುವ ಹಳ್ಳ ಈಗ ಈ ರೀತಿ ಹೋಗಿ ಈ ರೀತಿ, ಇದು ಮೊದಲಿನ ಪ್ರಕಾರ ಈ ರೀತಿ ಹೋಗ್ತಾ ಇದೆ. ಆದ್ರೆ ಇವರು ಏನ್ ಮಾಡಿದ್ದಾರೆ ಅಂದ್ರೆ, ಸಂಪೂರ್ಣವಾಗಿ ಹಳ್ಳದ ದಿಕ್ಕ ಬದಲಾಯಿಸಿ ಅವರೇ ಮನಸ್ಸಿಗೆ ಬಂದಂತೆ ಅವ್ರಿಗೆ ಯಾವ ರೀತಿ ಅನುಕೂಲ ಆಗ್ತದಲ್ಲ ಆ ರೀತಿ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಿದಾರೆ ಅಂದ್ರೆ ತೋರಿಸ್ತೀನಿ ಬರ್ರಿ. ಮೊದಲಿನ ಹಳ್ಳ ಈ ರೀತಿ ಆಗೈತಿ, ಆದ್ರೆ ಇವ್ರು ಮಾಡ್ಯಾರು ಈ ರೀತಿ ಹಳ್ಳ ತಂದ ಈ ರೀತಿ ಹೋಗೋಂಗ್ ಮಾಡ್ಯಾರ. ಈ ರೀತಿ ಸಂಪೂರ್ಣ ಆದ್ರ ಇದ ನೀರ ಇಲ್ಲಿ ನಿಂತ್ಕೊಂಡ ಇಲ್ಲಿ ಮನೆಗಳಿಗೆ ತೊಂದರೆ ಆಗ್ತೈತಿ. ಮತ್ತೆ ಇನ್ನೊಂದು ಏನ್ ಮಾಡಿದಾರಪ್ಪ ಅಂತಂದ್ರ, ಇದನ್ನ ಹಳ್ಳ ಇದನ್ನ ಸೆಂಟರ್ ಮಾಡ್ಕೊಂಡ ಆಚೆ ಕಡೆ ದಾರಿ ಈಚೆ ಕಡೆ ದಾರಿ ಎರಡು ಕಡೆ ದಾರಿ ಮಾಡಿದ್ರಂದ್ರ ಆ ಕಡೆ ಜನರಿಗೂ ಅನುಕೂಲ ಆಗ್ತಿತ್ತು, ಈ ಕಡೆ ಜನರಿಗೂ ಅನುಕೂಲ ಆಗ್ತಿತ್ತು. ಇದು ನಮ್ಮ ಪ್ರಕಾರ ಸಂಪೂರ್ಣ ಅವೈಜ್ಞಾನಿಕವಾಗಿ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ಕಂಡು ಬಂದು ಅವ್ರಿಗೆ ಯಾವ ರೀತಿ ಅನುಕೂಲ ಬೇಕಲ್ಲ ಆ ರೀತಿ ಮಾಡ್ಯಾರು. ಇದ ಸಂಪೂರ್ಣವಾಗಿ ಹಳ್ಳ ಸೀದಾ ಹೋಗುವಂಗೆ ಮಾಡ್ಕೊಂಡ ಇದು ವೈಜ್ಞಾನಿಕವಾಗಿ ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡ್ಬೇಕಂತೇಳಿ ನಾವು ಈಗ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ.